ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬ್ಲೌಸ್ ಪೀಸ್ಗೆ ಸೈಡಲ್ಲಿ ನಿಮಗೆ ನಾವು ಸ್ಲೀವ್ಸ್ನ ಕಟ್ ಮಾಡ್ತೀವಿ ಅಲ್ವಾ, ಸೈಡಲ್ಲಿ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಹೇಗೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು, ಹಾಗೆಯೇ ನಾರ್ಮಲ್ ಫುಟ್ನಲ್ಲಿ ನಾವು ಹ್ಯಾಂಡ್ ವರ್ಕ್ ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಮಾಡಬೇಕು. ಸೊ ಸ್ಲೀವ್ಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಪೂರ್ತಿ ಬ್ಲೌಸ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಇವತ್ತು ಸ್ಲೀವ್ಸ್ ಮಾತ್ರ ತೋರಿಸ್ಕೊಡ್ತೀನಿ, ಓಕೆನಾ. ಆಲ್ರೆಡಿ ನಾನು ಈ ರೀತಿ ಸ್ಲೀವ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಳತೆನ ಹೇಗೆ ಮಾಡ್ಕೋಬೇಕು, ಎಷ್ಟು ಅಳತೆಗೆ ನಾವು ಪೀಸ್ನ ಅಟ್ಯಾಚ್ ಮಾಡಬೇಕು ಅಂತ ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ. ತೋಳಿನ ಮುಂಭಾಗ ಏನಾದರೂ ನಿಮಗೆ ಜಾಸ್ತಿ ಇತ್ತು, ತೋಳಿನ ಮುಂಭಾಗಕ್ಕೂ ನಾವು ಪೀಸ್ನ ಅಟ್ಯಾಚ್ ಮಾಡಬೇಕು ಅಂದರೆ ಮಾತ್ರ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತೋಳಿನ ಮುಂಭಾಗ ಏನು ಬೇಕಾಗಿರೋದಿಲ್ಲ. ಹಾಗೆಯೇ ನೋಡಿ, ಸ್ಲೀವ್ಸಿಂದ ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಪೀಸ್ ಅಟ್ಯಾಚ್ ಬೇಕೇ ಬೇಕಾಗುತ್ತೆ. ಸೊ ಮುಂಭಾಗಕ್ಕೇನು ಅವಶ್ಯಕತೆ ಇರೋದಿಲ್ಲ. ಅದಕ್ಕೇನು ಮಾಡಿ, ಈ ರೀತಿ 4 ಇಂಚು ಬಟ್ಟೆ ಆದರೆ ಸಾಕಾಗುತ್ತೆ. ಸೊ ನಾವೇನು ಜಾಸ್ತಿ ಅಟ್ಯಾಚ್ ಮಾಡಬೇಕು ಅಂತ ಏನಿಲ್ಲ. ಸೀರೆ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ತೋಳಿನ ಮುಂಭಾಗಕ್ಕೆ ಸಾಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾವುದೇ ಸೀರೆ ಆದರೂ ತೋಳಿನ ಮುಂಭಾಗಕ್ಕೆ ಸಾಕಾಗುತ್ತೆ. ಈ ರೀತಿ ಆರ್ಮೋಲ್ ಹತ್ರ ಮಾತ್ರ ಬೇಕಾಗಿರುತ್ತೆ. ಸೊ ಅದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಅರ್ಧ ಇಂಚಷ್ಟು ಇದನ್ನು ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ, ಒಬ್ಬೊಬ್ಬರು ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು ವಾಶ್ ಬೈ ವಾಶ್ ಬಿಚ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೇನು ಮಾಡಿ, ಹೊಲಿಗೆನ ಸಣ್ಣ ಹೊಲಿಗೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಸೊ ಈ ರೀತಿ 2 ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಈ ಕಡೆ ಸೈಡಲ್ಲಿ ನಾನು ಹೇಗೆ ತಗೊಂಡೆ ಅಲ್ವಾ, ಅದೇ ರೀತಿ ಈ ಕಡೆ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನೋಡಿ. ಹೀಗೆ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೇನಾದರೂ ಬಟ್ಟೆ ಕಡಿಮೆ ಇತ್ತು, ಸೊ ಪೂರ್ತಿ ಬ್ಲೌಸ್ಗೂ ಕೂಡ ಅಟ್ಯಾಚ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ. ಸೊ ಪೂರ್ತಿ ಬ್ಲೌಸ್ಗೇನು ಬೇಡ, ಮುಂಭಾಗಕ್ಕೆ ಬೇಡ ಅಂತಂದರೆ ನೀವು ಈ ರೀತಿ ಹಾರ್ಮೋಲ್ ಹತ್ರ ಮಾತ್ರ ಸಾಕಲ್ವ. ಯಾಕಂತಂದರೆ ಮುಂಭಾಗದಲ್ಲೇ ಆಲ್ರೆಡಿ ಇರುತ್ತೆ, ಅದಕ್ಕೋಸ್ಕರ. ಇದು ನೋಡಿ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರುತ್ತೆ. ಸೊ ಇದನ್ನು ಸಿಂಗಲ್ ಫುಟ್ಟಲ್ಲೂ ಕೂಡ ಸ್ಟಿಚ್ ಮಾಡಬೇಕು. ಸಿಂಗಲ್ ಫುಟ್ ಇಲ್ಲ ಅಂತನ್ನೋರು, ಪ್ರತಿಯೊಬ್ಬರು ಕೂಡ ಸಿಂಗಲ್ ಫುಟ್ನ ಇಟ್ಕೊಂಡಿರೋದಿಲ್ಲ ಅಲ್ವಾ. ಅವ್ರೇನು ಮಾಡಬೇಕು ಅಂತಂದ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಒಂದು ಬೀಡ್ಸು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ರೀತಿ. ಹ್ಯಾಂಡ್ ವರ್ಕ್ ಅಂತಂದರೆ ಏನಾಗುತ್ತೆ ಅಂದರೆ, ಒಂದು ಬೀಡ್ಸ್ ಏನಾದರೂ ಒಡೆದೋಯ್ತು ಅಂತಂದರೆ, ಸೊ ಅದೊಂಥರ ಚೈನ್ ಸ್ಟಿಚ್ ಅಲ್ವಾ, ಪ್ರತಿಯೊಂದು ಕೂಡ ಬಿಟ್ಕೊಂಡು ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಿ. ತೋಳಿನ ಮಧ್ಯಕ್ಕೆ ಅದು ಕರೆಕ್ಟಾಗಿ ಬರಬೇಕು, ಆ ರೀತಿ ಇಟ್ಕೊಂಡು. ಫಸ್ಟೇನೋ ಅಲ್ಲಿ ನಮಗೆ ಬೀಡ್ಸ್ ಇಲ್ಲ, ಅದಕ್ಕೋಸ್ಕರ ಸೊ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡಿ, ಅಲ್ಲಿ ಬೀಡ್ಸ್ ಸಿಕ್ಕಿದಾಗ ಈ ಕಡೆ ಸೈಡಲ್ಲಿ ನಾನು ಕೈ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಟೆನ್ಷನ್ನ ಈ ರೀತಿ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಿ ಅಂದರೆ, ಬೀಡ್ಸಿಂದ ಒಂದು ಅರ್ಧ ಇಂಚು ಮುಂದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಲೀವ್ಸ್ ಹತ್ರ ಈ ರೀತಿ ಮಾಡ್ಬೋದು, ನೆಕ್ ಹತ್ರ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ, ನಾರ್ಮಲ್ ಫುಟಲ್ಲೇ ಸ್ಟಿಚ್ ಮಾಡಿ ಹೇಗೆ ಮಾಡಬೇಕು ಅಂತ. ಸೊ ಸ್ಲೀವ್ಸ್ ಹತ್ರ ಏನು ಮಾಡ್ಬೋದು, ಈ ರೀತಿ ಒಂದು ಅರ್ಧ ಇಂಚು ಮುಂಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ, ಒಂದು ಅರ್ಧ ಇಂಚು, ಒಂದು 1/4 ಇಂಚಷ್ಟು ಮುಂದಕ್ಕಿದೆ. ಅದು ನಾನು ಲೈನಿಂಗ್ ಅಟ್ಯಾಚ್ ಮಾಡಿರೋ ಅಂಥದ್ದು ಒಂದು 1/4 ಇಂಚಷ್ಟು ಮುಂದೆ ಇದೆ. ಸೊ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಕೂಡ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಡಿ. ಹೊಲಿಗೆ ಹಾಕ್ಕೊಂಡಾದಮೇಲೆ ಅದನ್ನು ಮಡ್ಚಿದ್ರೆ ನಿಮಗೇನಾಗುತ್ತೆ, ಸೊ ಬಟ್ಟೆನ ಸ್ವಲ್ಪ ಮುಂದೆ ಎಳ್ಕೊಬೋದು. ಮುಂದೆ ಎಳ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ. ಹೀಗೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ. ಫೋಲ್ಡಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿ. ಯಾವುದೇ ರೀತಿ ಇದನ್ನು ಹೀಗೆ ಕೂಡ ಬಿಟ್ಕೋಬೋದು, ಬಟ್ ನಾನೇನು ಮಾಡ್ತೀನಿ, ಇದಕ್ಕೆ ಮತ್ತೆ ಒಂದು ಹೊಲಿಗೆ ಹಾಕ್ತೀನಿ. ಯಾಕಂತಂದರೆ ಇನ್ನೂ ಕೂಡ ಸ್ಟಿಫಾಗಿ ಕೂತ್ಕೊಳ್ಳಿ. ಸೊ ನಾವು ಬ್ಲೌಸ್ನ ಏನಾದರೂ ಹಾಕ್ಕೊಂಡು ತೇವದ ಮೈಯಲ್ಲಿ ಏನಾದರೂ ಹಾಕ್ಕೊಂಡು ಈ ರೀತಿ ಎಳ್ಕೊಂಡಾಗ ಏನಾಗುತ್ತೆ, ಅದು ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ನೋಡಿ. ಇಲ್ಲಿ ಕೈಯಲ್ಲಿ ಟೆನ್ಷನ್ ಎತ್ತಿ ಮೇಲಕ್ಕೆ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಮೇಲಕ್ಕೆ ಎತ್ತಿ ಹಿಡಿದ್ಬಿಟ್ರೆ ನೀವು, ಅದು ನಿಮಗೆ ಹೊಲಿಗೆ ಬರೋದಿಲ್ಲ. ಸೊ ಅದಕ್ಕೇನು ಮಾಡಿ, ಸ್ವಲ್ಪ ಮಾತ್ರ ಟೆನ್ಷನ್, ಅದು ಮಣಿಗೆ ಸೋಕಬಾರ್ದು. ಆ ಟೆನ್ಷನ್ ಬಂದು ಮಣಿಗೆ ಸೋಕಬಾರ್ದು, ಬರೀ ಹೊಲಿಗೆ ಮಾತ್ರ ಬರಬೇಕು. ಆ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ನೋಡಿ. ಹೀಗೆ ಹಾಗಂದ್ಬಿಟ್ಟು ಟೆನ್ಷನ್ ಪೂರ್ತಿಯಾಗಿ ಮೇಲಕ್ಕೆ ಎತ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗೋಲ್ಲ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಮೇಲಕ್ಕೆ ಎತ್ತಾಗಿ ಇನ್ನು ಹೊಲಿಗೆ ಬರೋದಿಲ್ಲ ನಿಮಗೆ. ಸೊ ಒಂದು ಸ್ವಲ್ಪ ಮಾತ್ರ ಟೆನ್ಷನ್ ಮೇಲೆ ಕೂತ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸಿಂಗಲ್ ಫುಟ್ನ ಇಲ್ಲ, ಅಕಸ್ಮಾತ್ ಸಿಂಗಲ್ ಫುಟ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತನ್ನೋರು ನೀವು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಇದಾದಮೇಲೆ ಸೈಡಲ್ಲಿ ಪೂರ್ತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಅಳತೆಗಿದೆ ಅಲ್ವಾ, ಇವಾಗ ಏನಾಗುತ್ತೆ, ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಸ್ಲೀವ್ಸ್ ಹತ್ರ. ನಾವು ಮೇಲ್ಗಡೆ ಒಂದು ಹೊಲಿಗೆ ಹಾಕಲಿಲ್ಲ ಅಂತಂದರೆ ಹ್ಯಾಂಡ್ ವರ್ಕ್ ಆಗಿರ್ಬೋದು,
ಅಥವಾ ಮಿಷಿನ್ ವರ್ಕ್ ಆಗಿರ್ಬೋದು. ಮೇಲ್ಗಡೆ ಒಂದು ಹೊಲಿಗೆ ಹಾಕಲಿಲ್ಲ ಅಂತಂದರೆ ನಮಗೆ ಈ ರೀತಿ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ಪೂರ್ತಿಯಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಆವಾಗ ಏನಾಗುತ್ತೆ, ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಸೊ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ತುಂಬಾ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.